ಸ್ನೇಹಿತರೆ, ನಿಮಗೆಲ್ಲರಿಗೂ ಶ್ರೀ ದಾಸಶ್ರೇಷ್ಠ ಕನಕದಾಸರ 537ನೇ ವರ್ಷದ ಜಯಂತ್ಯುತ್ಸವದ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, ಭಕ್ತಿ, ಶ್ರದ್ಧೆ, ಶ್ರೇಷ್ಠತೆಯನ್ನು ನಾವು ಯಾರಿಂದ ಕಲಿಬೇಕಪ್ಪ ಅಂದರೆ ಅದು ಶ್ರೀ ಕನಕದಾಸರಿಂದ ಕಲಿಬೇಕು. ಹೇಗಪ್ಪ ಅಂದರೆ, ಕನಕದಾಸರು ಭಕ್ತಿಯಿಂದ ಶ್ರೀ ಆದಿಕೇಶವ ಶ್ರೀ ಕೃಷ್ಣನನ್ನೇ ತನ್ನತ್ತ ತಿರುಗಿಸಿಕೊಂಡಂತಹ ಮಹಾನ್ ಭಕ್ತರು. ಒಮ್ಮೆ ಕನಕದಾಸರು ಗುರುವನ್ನ ಅರಿಸುತ್ತಾ ವ್ಯಾಸರಾಯರ ಬಳಿ ಹೋಗಿ, ಗುರುಗಳೇ, ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಬೇಕೆಂದು ಕೇಳ್ಕೊಳ್ತಾರೆ. ಆಗ ವ್ಯಾಸರಾಯರು, ನಿನ್ನದು ಯಾವ ಕುಲ ಅಂತೇಳಿ ಕನಕದಾಸರನ್ನ ಕೇಳ್ತಾರೆ. ಆಗ ಇವರು, ನನ್ನದು ಹಾಲು ಮತಸ್ಥ ಕುರುಬ ಕುಲದವನು ಅಂತೇಳಿ ಹೇಳ್ತಾರೆ. ಆಗ ಮುಗುಳ್ ನಗುತ್ತಾ ವ್ಯಾಸರಾಯರು, ಕುರುಬನಿಗೇಕೋ ಕೋಣ ಮಂತ್ರ ಅಂತೇಳಿ ನದಿಗೆ ಸ್ನಾನಕ್ಕೆ ಹೊಂಟೋಗ್ತಾರೆ. ಆಗ ಗುರುವಿನ ಬಾಯಲ್ಲಿ ಬಂದಂತಹ ಕೋಣವನ್ನ ಪದವನ್ನ ಜಪಿಸುತ್ತಾ ಕನಕದಾಸರು ಯಮಲೋಕದಲ್ಲಿದ್ದಂತಹ ಕೋಣವನ್ನೇ ಭೂಲೋಕಕ್ಕೆ ಕರೆಸ್ತಾರೆ. ಆಗ ನೋಡಿದಂತಹ ವ್ಯಾಸರಾಯರು ಇವನ ಶ್ರದ್ಧೆಯನ್ನ ಮೆಚ್ಚಿ ಇವನಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತೇಳಿ ತಿಳಿದು ಅವನ ಶಿಷ್ಯನಾಗಿ ಮಾಡ್ಕೊತಾರೆ. ಒಮ್ಮೆ ವ್ಯಾಸರಾಯರು ತನ್ನ ಎಲ್ಲ ಶಿಷ್ಯರನ್ನ ಕರೆದು ಒಂದೊಂದು ಬಾಳೆಹಣ್ಣನ್ನ ಅವರ ಕೈಗೆ ಕೊಟ್ಟು, ಇದನ್ನ ಯಾರೂ ಇಲ್ಲದ ಕಡೆ ತಿಂದು ಬರ್ಬೇಕಂತೇಳಿ ಹೇಳ್ತಾರಂತೆ. ಆಗ ಎಲ್ಲ ಶಿಷ್ಯರು ಒಬ್ಬರು ಮನೆಯ ಒಳಗಡೆ ರೂಮಲ್ಲಿ ಬಾಕ್ಲಾಕೊಂಡು ತಿಂದು ಬರ್ತಾರಂತೆ, ಕೆಲವರು ಅಟ್ಟದ ಮೇಲೆ ತಿಂದು ಬರ್ತಾರಂತೆ, ಕೆಲವರು ಯಾರೂ ಇಲ್ಲದ ಕಾಡು ಒಳಗಡೆ ಹೋಗಿ ತಿಂದು ಬರ್ತಾರಂತೆ. ಆದರೆ ಕನಕದಾಸರು ಈ ಬಾಳೆಹಣ್ಣನ್ನ ತಿಂದಿರ ಹಾಗೆ ತಗೊಬರ್ತಾರಂತೆ. ಆಗ ವ್ಯಾಸರಾಯರು ಕೇಳ್ತಾರಂತೆ, ಯಾಕೆ ಕನಕ ನೀ ಬಾಳೆಹಣ್ಣ ತಿಂದಿಲ್ಲ ಅಂತೇಳಿ. ಆಗ ಕನಕದಾಸರು ಹೇಳ್ತಾರಂತೆ, ಗುರುಗಳೇ, ಈ ಬಾಳೆಹಣ್ಣನ್ನು ತಿನ್ನಲು ನನಗೆ ಯಾರೂ ಇಲ್ಲದ ಸ್ಥಳ ಎಲ್ಲೂ ಸಿಗಲೇ ಇಲ್ಲ ಅಂತೇಳಿ ಹೇಳ್ತಾರಂತೆ. ಯಾಕೆ ಅಂತ ಕೇಳಿದಾಗ ಕನಕದಾಸರು ಹೇಳ್ತಾರಂತೆ, ನಾನು ಎಲ್ಲೂ ನೋಡಿದರೂ ಸಹ ನನಗೆ ದೇವರು ಕಾಣ್ತಾ ಇತ್ತು, ಹಾಗಾಗಿ ಈ ಬಾಳೆಹಣ್ಣು ನಾನು ತಿಂದಿರ ಹಾಗೆ ತಗೊಬಂದೆ ಅಂತ ಹೇಳ್ತಾರಂತೆ. ದೇವರಲ್ಲಿ ನಿಷ್ಠೆ ಅನ್ನೋದು ಈ ರೀತಿಯಾಗಿರ್ಬೇಕಂತೇಳಿ ಇದು ಒಂದು ಉದಾಹರಣೆ. ಮತ್ತೆ ಹಾಗೆ ಈ ವ್ಯಾಸರಾಯರು ತಮ್ಮ ಶಿಷ್ಯರಿಗೆ ಮತ್ತೊಂದು ಪರೀಕ್ಷೆಯನ್ನ ಕೊಡ್ತಾರಂತೆ. ಎಲ್ಲರಿಗೂ ಒಂದೊಂದು ತಾಮ್ರದ ಚೆಂಬನ್ನ ಕೊಟ್ಟು ಈ ಒಂದು ಚೆಂಬನ್ನ ಶುದ್ಧವಾಗಿ ತೊಳ್ಕೊಬರ್ಬೇಕು ಅಂತೇಳಿ ಹೇಳ್ತಾರಂತೆ. ಆಗ ಪ್ರತಿಯೊಬ್ಬರು ಗುರುವನ್ನ ಮೆಚ್ಚಿಸಲು ಆ ತಾಮ್ರದ ಚೆಂಬಿನ ಮೇಲ್ಭಾಗವನ್ನ ತುಂಬಾ ಒಳಪಾಗಿ ತುಂಬಾ ಶುದ್ಧವಾಗಿ ತೊಳ್ಕೊಂಬಂದ್ರಂತೆ. ಆಗ ವ್ಯಾಸರಾಯರು ಎಲ್ಲಾ ಚೆಂಬುಗಳನ್ನ ತಗೊಂಡು ನೋಡಿದಾಗ ಎಲ್ಲರ ಚೆಂಬು ಫಳಫಳ ಅಂತ ಹೊಳಿತಾ ಇತ್ತಂತೆ. ಆದ್ರೆ ಕನಕನ ಚೆಂಬು ಮಾತ್ರ ಸಾಮಾನ್ಯವಾಗಿತ್ತಂತೆ. ಆದ್ರೆ ವ್ಯಾಸರಾಯರು ಆ ಕನಕನ ಚೆಂಬಿನ ಒಳಭಾಗವನ್ನು ನೋಡಿದಾಗ ಅದು ಫಳಫಳ ಅಂತೇಳಿ ಹೊಳಿತಾ ಇತ್ತಂತೆ. ಹಾಗೆ ಗುರುವರು ಆ ಚೆಂಬನ್ನ ತೋರಿಸಿ ಹೇಳ್ತಾರಂತೆ, ನಮ್ಮ ಬಾಹ್ಯ ಶುದ್ಧಿಗಿಂತ ನಮ್ಮ ಆಂತರಿಕವಾಗಿ ಶುದ್ಧಿಯಾಗಿರ್ಬೇಕು ಅಂತೇಳಿ ಹೇಳ್ತಾರಂತೆ. ಇದು ಈ ಒಂದು ಕನಕದಾಸರ ಶ್ರೇಷ್ಠತೆ. ಯಾವುದೇ ಮನುಷ್ಯನಾಗಲಿ ಬಾಹ್ಯವಾಗಿ ಹೊರಗಡೆಗೆ ಶುದ್ಧವಾಗಿ ಇದ್ರೆ ಸಾಲದು, ಅವನ ಆಂತರಿಕವಾಗಿ ಅವನ ಮನಸ್ಸು ಶುದ್ಧವಾಗಿರ್ಬೇಕು ಅನ್ನೋದು ಈ ಒಂದು ಕಥೆಯ ಸಾರಾಂಶ. ಹೀಗೆ ಕನಕದಾಸರು ತಮ್ಮ ಜೀವನದ ಉದ್ದಕ್ಕೂ ಅನೇಕ ಪವಾಡಗಳನ್ನ ಮಾಡ್ಕೊಂಡು ಬಂದಂತರು. ಹಾಗೆ ಇವರು ಸಾಮಾಜಿಕ ಪರಿಸ್ಥಿತಿಯನ್ನ ಅಂದಿದ್ದಂತಹ ಒಂದು ಕೆಟ್ಟ ಪದ್ಧತಿಗಳನ್ನ ತಮ್ಮ ಕೀರ್ತನೆಗಳ ಮುಖಾಂತರ, ತಮ್ಮ ಪದಗಳ ಮುಖಾಂತರ ವಿರೋಧವನ್ನ ಮಾಡ್ಕೊಂಡು ಬಂದಂತಹ ಮಹಾನ್ ಸಂತರು. ನಾವು ಕುರುಬರು, ನಮ್ಮ ದೇವರು ಬೀರಯ್ಯ, ಕಾಯುವ ನಮ್ಮಜ್ಜ ನರ ಕುರಿಗಳ ಹಿಂಡು ಎಂಬ ದಾಸರ ಪದಗಳು ತಮ್ಮ ಜೀವನ ಚರಿತ್ರೆಯನ್ನ ಪ್ರತಿಬಿಂಬಿಸಿದರೆ, ಕುಲ 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 ಎಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂಬ ಪದಗಳು ಅಂದಿನ ಸಾಮಾಜಿಕ ಪದ್ಧತಿಯನ್ನ ಪ್ರಶ್ನಿಸುವಂತೆ ಇವರ ಪದಗಳು ನಮಗೆ ಕಾಣುತ್ತವೆ. ಕನಕದಾಸರು ಇಂದಿನ ಹಾವೇರಿ ಜಿಲ್ಲೆಯ ಶಿಂಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು. ಇವರ ತಾಯಿ ಬಚ್ಚಮ್ಮ, ತಂದೆ ಬೀರಪ್ಪ ನಾಯಕ. ಇವರು ತಿರುಪತಿ ತಿಮ್ಮಪ್ಪನ ವರಪ್ರಸಾದ. ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸ, ವ್ಯಾಕರಣ, ತರ್ಕ, ಕತ್ತಿ ವರಸೆ, ಕುದುರೆಯ ಸವಾರಿ ಹೀಗೆ ಅನೇಕ ವಿದ್ಯಾಭ್ಯಾಸಗಳನ್ನ ಶ್ರೀನಿವಾಸಾಚಾರ್ಯರ ಮುಖಾಂತರ ಕಲಿತ ಇವರು ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಗಳಿಂದ ದೂರ ಆಗ್ತಾರೆ. ಆಗ ಈ ಬಂಕಾಪುರದ ಒಂದು ದಂಡನಾಯಕನ ಸ್ಥಾನ ಇವರಿಗೆ ಸಿಗುತ್ತೆ. ಒಂದು ಯುದ್ಧದಲ್ಲಿ ಇವರು ಸೋತು ಸಾಯುವಂತಹ ಪರಿಸ್ಥಿತಿ ಇದ್ದಾಗ ಶ್ರೀ ಕೃಷ್ಣನೇ ತನ್ನ ಬಳಿಗೆ ಬಂದು, ನನ್ನ ದಾಸನಾಗು, ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆಗ ಕನಕದಾಸರು ಒಪ್ಪಿ ಇವರ ದಾಸರಾಗ್ತಾರೆ. ಅಂದಿನಿಂದ ಕನಕದಾಸರು ತಿಮ್ಮಪ್ಪ ನಾಯಕ ಕನಕದಾಸರಾಗಿ ಪ್ರಖ್ಯಾತಿಯನ್ನ ಹೊಂದ್ತಾರೆ. ಕನಕದಾಸರು 15 ಮತ್ತು 16ನೇ ಶತಮಾನದ ಅಂದಿನ ಸಾಮಾಜಿಕ ಪಿಡುಗಿನ ವಿರುದ್ಧ ಅನೇಕ ಕೀರ್ತನೆಗಳನ್ನ, ಅಂದ್ರೆ ಸುಮಾರು 316ಕ್ಕೂ ಹೆಚ್ಚು ಕೀರ್ತನೆಗಳನ್ನ ರಚಿಸಿ ಅನೇಕ ಕೃತಿಗಳನ್ನು ಸಹ ಬರೀತಾರೆ. ಅದರಲ್ಲಿ ಬಹು ಮುಖ್ಯವಾದವು ರಾಮಧಾನ್ಯ ಚರಿತ, ಹರಿಭಕ್ತ ಸಾರ, ಮೋಹನ ತರಂಗಿಣಿ ಹೀಗೆ ಕೆಲವೊಂದು ತುಂಬಾ ಪ್ರಖ್ಯಾತಿ ಪಡೆದಂತಹ ಕೃತಿಗಳನ್ನು ಸಹ ಇವರು ರಚಿಸ್ತಾರೆ. ಈ ದಾಸ ಸಾಹಿತ್ಯದಲ್ಲಿ ಕನಕದಾಸರನ್ನು ಮತ್ತು ಪುರಂದರದಾಸರನ್ನ ಅಶ್ವಿನಿ ದೇವತೆಗಳಂತೂ ಸಹ ಕರೀತಾರೆ. ಯಾಕೆ ಅಂದ್ರೆ ಜನರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಪದಗಳನ್ನ ಕಟ್ಟಿ ಹಾಡಿ ದಾಸ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟವರು ಈ ಮಹನೀಯರು.
ಕನಕದಾಸರನ್ನ ಯಮನ ಒಂದು ಅಂಶ ಅಂತೇಳಿ ಸಹ ಕರೆಯೋದು ನಾವು ನೋಡಿದ್ದೀವಿ. ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ, ಅಂದರೆ ಆಡು ಭಾಷೆಯಲ್ಲಿ ಪದಗಳನ್ನು ಕಟ್ಟಿ ಹಾಡಿದಂತಹ ಮಹನೀಯರಲ್ಲಿ ಕನಕದಾಸರು ಸಹ ಒಬ್ಬರು. ಕನಕದಾಸರು 15 ಮತ್ತು 16ನೇ ಶತಮಾನಕ್ಕೆ ಸಂಬಂಧಿಸಿದಂತೆ ಅಂದಿನ ಸಾಮಾಜಿಕ ಪದ್ಧತಿಯನ್ನ ವಿರೋಧಿಸುತ್ತಾ ಪದಗಳನ್ನು ಕಟ್ಟಿ ಹಾಡಿದ ಮಹನೀಯರು. ಇದು ಇಷ್ಟಾಗಿತ್ತು ಕನಕದಾಸರ ಬಗ್ಗೆ ಮಾಹಿತಿ. ಧನ್ಯವಾದಗಳು.